ನಾನು ಸಾಕುತ್ತೀನಿ ಅಂತ. ಆಗ ರಾಜ ಹೇಳ್ತಾನೆ, ಅಯ್ಯೋ ಪಾಪಿ, ನಾನೆಂತ ಕೆಲಸ ಮಾಡಿದ್ದೀನಿ 7 ದಿನ ಮಕ್ಕಳನ್ನ ನಡುಕಾಡಿಗೆ ಕರ್ಕೊಂಡು ಬಂದಿದ್ದೀನೋ. ಅವನಿಗೆ ಯಾವಾಗ ಜ್ಞಾಪಕ ಬಂತು, ಆಗ ನಿನ್ನ ಮಕ್ಕಳನ್ನ ನೀನ್ ಏನಾರ ಮಾಡ್ಕೋ, ನಿನ್ನ ಮಕ್ಕಳು ಏನಾರ ಮಾಡ್ಕೋಬಿಡು ಅಂತೇಳಿ ಕಣ್ಣಿನ ಬಟ್ಟೆನ ಬಿಚ್ಚಲಿಲ್ಲ, ಕಾಲಿನ ಬೇಡಿನ ಬಿಚ್ಚಲಿಲ್ಲ, ಕಾಡಲ್ಲೇ ಬಿಟ್ಟ ಆತ ಮಕ್ಕಳನ್ನ. ಕಾಡಲ್ಲೇ ಬಿಟ್ಟು ಅರಮನೆಗೆ ಬರ್ತಾವನೆ. ಅಲ್ಲಿ ಒಂದು ಒನೆ ಮರ ಕಾಣಿಸ್ತು. ಆ ಒನೆ ಮರ ಕಡ್ದ ರಕ್ತ ಬಂದಂಗ್ ಬರ್ತದೆ, ಅದರಲ್ಲಿ ರಕ್ತ ಬಂದಂಗ್ ಬರ್ತದೆ. ಬಡೇ ಆ 7 ದಿನ ಮಕ್ಕಳ ರುಂಡಾಗಿ ಕತ್ತರಿಸಾಕ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಅವಳಿಗೆ ಆನಂದ ಆಗ್ಬಿಡುತ್ತು. ಆಹಾ, ಏನ್ ಆನಂದವಾಯ್ತು, ನನ್ನ ಗಂಡ ಅಂದ್ರೆ ಹೀಗಿರ್ಬೇಕಂತ. ಹಿಂದಿನ ಕಾಲದಲ್ಲಿ ಗಂಡನ ಮನೆಗೆ ಹೆಣ್ಮಗಳನ್ನ ಬಿಟ್ಟು ಬರುವಾಗ ಬುದ್ಧಿ ಹೇಳೋರು, ಮೆಟ್ಟಿದ ಮನೆ ಕೀರ್ತಿ, ಹುಟ್ಟಿದ ಮನೆ ಕೀರ್ತಿ ನಿನ್ನ ಕೈಲಿದೆಯಮ್ಮ, ನೀನು ಸುಖವಾಗಿ ಬಾಳಮ್ಮ ಅನ್ನೋರು ಆಗಿನ ಕಾಲದಲ್ಲಿ. ಈ ಕಾಲದಲ್ಲಿ ಹುಷಾರು ನಿನ್ ಬುದ್ಧಿ ನಿನ್ ಕೈಯಲ್ಲಿ, ನಿನ್ನ ಗಂಡ ಕೂತ್ಕೋಬೇಕು, ಹೇಳೊಂದು ಹೇಳ್ಬೇಕು. ನಿನ್ ಮಾತನ್ನ ಕೇಳದೆ ಹೋಗ್ಬಿಟ್ರೆ ಕೊಳ್ಳೆಗಾದ ಕಡೆ ಮಾಡಿಸ್ಕೊಂಡ್ಬಿಡೋದು. ಪಾಪ ಈ ಒಮ್ಮನ ಕಷ್ಟ ಬೇಡ, ಅವ